ಜಿಲ್ಲೆದಲ್ಲಿ ಎಲ್ಲಿ ಉಳಿತು ಕಾಂಗ್ರೆಸ್? ನಿರ್ನಾಮ ಏನ್ ನಿರ್ನಾಮ ಇಲ್ಲ, ಪೂರ್ಣ. ಇವತ್ತು ಜನರು ಹುಷಾರಾಗ್ಬೇಕು, ಇದನ್ನ ತಿಳ್ಕೋಬೇಕು. ಇಲ್ಲಿ ಏನಾಗಿದೆ, ಇವತ್ತು ರೊಕ್ಕ ಸಿಕ್ತಾವಂತೆ ನೀವು ಅವ್ರ ಬೆನ್ನ ಹತ್ತು ಬ್ಯಾಡ್ರಿ. ರೊಕ್ಕ ಇವತ್ತು ಬರ್ತಿದೆ ಹೋಗ್ತಿದೆ. ಅರ್ಥ ಇಲ್ಲ ಅಂದ್ರೆ ಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಬೆಳಗಾವಿ ನಗರದೊಳಗೆ ಕಾಂಗ್ರೆಸ್ಸಿನ MLA ಆಗಿ ಜೆಂಡಾ ಹಾರಿಸಿದವರು. ಬೆಳಗಾವಿ ತಾಲೂಕಿಗೆ ಸಂಬಂಧಪಟ್ಟಂಥ ಯಾವತ್ತೂ ಕಾಂಗ್ರೆಸ್ನವರ MLA ಆಗಿರೋಕ್ಕಿಲ್ಲ. 99ರೊಳಗೆ ಮಹಾನಗರ ಪಾಲಿಕೆ ಸದಸ್ಯರಾಗಿ, ಮೇಯರ್ ಆಗಿ, ಜನಸಾಮಾನ್ಯರೊಂದಿಗೆ ಬೆರೆತು ಬೆಳಗಾವಿ ನಗರದ ಮನೆ ಮನೆ ಮಾತಾಗಿರುವಂಥ ಕಾಂಗ್ರೆಸ್ ಪಕ್ಷದಿಂದ 2 ಬಾರಿ ಆದಂಥ, ಈಗ ಹಾಲಿ KPCC ಸದಸ್ಯರಾದಂಥ ರಮೇಶ್ ಕುರ್ಚಿ ಅವರ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪರಿಸ್ಥಿತಿ. ಯಾಕಂದ್ರೆ ನಾವು ಭಾಳಷ್ಟು ಕಡೆ ನೋಡ್ತಿರ್ತೇವೆ, ನಾವು ಕಾಂಗ್ರೆಸ್ ಪಕ್ಷದಾಗ ಪದಾಧಿಕಾರಿಗಳ ನೇಮಕ ಆಯ್ತು, ಅಥವಾ ರಾಜ್ಯ ಸರ್ಕಾರಗಳು ಬಂದಾಗ ಹಳೆ ಕಾರ್ಯಕರ್ತನ ಗುರ್ತ ಹಿಡಿದ ನಾಮಿನೇಷನ್ ಮಾಡೋದಾಯ್ತು, ಅಧ್ಯಕ್ಷ ಯಾವ್ದಾರ ಒಂದು ಬೆಳಗಾವಿ ಜಿಲ್ಲೆಗೆ ದೊಡ್ಡ ಒಂದು ನಿಗಮ ಮಂಡಳಿ ಅಧ್ಯಕ್ಷಗಿರಿ ಕೊಡಿಸೋದ್ರಾಗ ನಮ್ಮ ಜಿಲ್ಲೆ ಯಾವಾಗನೂ ಪಾತ್ರ ಮೊದಲು ಶಂಕರಾನಂದರ ಕಾಲದಾಗ ಇರ್ತಿತ್ತು. ಆದರೆ ಇತ್ತೀಚಿನ ದಿನಮಾನದಾಗ ಬೆಳಗಾವಿಯ ಕಾಂಗ್ರೆಸ್ ಪರಿಸ್ಥಿತಿ ಯಾಕೋ ಸರಿ ಇಲ್ಲ ಅಂತ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರು ಮಾತಾಡ್ತಾರೆ. ಅದ್ರ ಬಗ್ಗೆ 2 ಬಾರಿ ಶಾಸಕರಾಗಿ ಕಾಂಗ್ರೆಸ್ಸಿನ ಅಪ್ಪಟ ಅಭಿಮಾನಿ ಆದಂಥ ಮಾಜಿ ಶಾಸಕರಾದಂಥ ರಮೇಶ್ ಕುರ್ಚಿ ಅವ್ರಿಗೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಏನು ಈಗ ಮಾಡತೈತೆ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಂತ ಅವ್ರು ನಾವು ಕೇಳ್ಕೊತೀವಿ. ಸರ್, ಮೊದಲೇ ಮಾತು ತಾವು ಏನು ನಾನು ಪರಿಚಯ ಮಾಡಿಕೊಟ್ರೆ, ಹಾಲಿ KPCC ಮೆಂಬರ್, ಇವತ್ತನೇ ನಾನು KPCC ಮೆಂಬರ್ ರಾಜೀನಾಮೆ ಕೊಟ್ಟಿದ್ದೇನೆ. ಯಾಕೆ ಕೊಟ್ಟಿದ್ದೇನೆ ಅನ್ನೋದು ಈಗಾಗಲೇ ನಮ್ಮ ಮಾತಾಡಿದ್ದಾರೆ. ಇನ್ನು ಬೆಳಗಾವಿ ಹಾಲಿ ರಾಜಕಾರಣದ ಬಗ್ಗೆ ಮಾತನಾಡಬೇಕಾದ್ರೆ ಎಲ್ಲಿ ರಾಜಕಾರಣ ಇದ್ದಾರೆ? ಬೆಳಗಾವಿ ಜಿಲ್ಲೆದಾಗ ಏನು ಪಕ್ಷದ ರಾಜಕಾರಣ ಇದೆನೋ, ಏನು ಕುಟುಂಬ ರಾಜಕಾರಣ ಇದೆ? ಇದನ್ನು ಮೊದಲು ತಿಳ್ಕೊಬೇಕಾಗಿದೆ ಬೆಳಗಾವಿ ಜನರು, ಬೆಳಗಾವಿ ಜಿಲ್ಲೆಯ ಜನರು. ಕುಟುಂಬ ರಾಜಕಾರಣ ಇತ್ತೋ ಏನು ಪಕ್ಷದ ರಾಜಕಾರಣ ಇತ್ತು? ಪಕ್ಷದ ರಾಜಕಾರಣ ಅಂತೂ ಇಲ್ಲ ನೋಡತ್ತು ನಾವು. ಇಲ್ಲಿ ಕುಟುಂಬ ರಾಜಕಾರಣ, ಹೊಂದಾಣಿಕೆ ರಾಜಕಾರಣ ಹೇಗೆ ಇವತ್ತು BJP ಅವರು ಬರ್ತೇನೆ ನಿಮ್ಮ ಪ್ರಶ್ನೆಗೆ. ಅದಕ್ಕಿಂತ ಮುಂಚೆ ಮತ್ತೊಂದು ಸಣ್ಣ ಉದಾಹರಣೆ ಹೇಳಿ. ಮೊನ್ನೆ ಆದಂಥ ಬಿಹಾರ್ ಇಲೆಕ್ಷನ್ BJP ಅವರು ಸಾಕಷ್ಟು ಹೇಳ್ತಾರೆ, ಇವರೆಲ್ಲ ಪರವಾರವಾದಿಗಳು ಅಂತ. LJP ಯಾರ್ದ್ರಿ? ರಾಮ್ ವಿಲಾಸ್ ಪಾಸ್ವಾನ್ ಅವರು. ಅವ್ರ ಮಕ್ಕಳಿಗೆ ಈಗ ಯಾರಿಗೆ ಅವ್ರಿಗೆ ಕೊಟ್ರ? ಜಿತೇನ್ ರಾಮ್ ಮಾಜಿ ಅವನಂತೂ ಅವನು ಸ್ವತಃ ಅವನ ಮಗ ಅವನಿಗೆ ಹೆಂಡತಿಗೆ ಕೊಟ್ರು. ಆಮೇಲೆ ಕುಶಾಭಾವು ಕುಶ್ವಾಯಿ ಅವನ ಹೆಂಡತಿಗೆನ ಮಾಡಿದ್ರು. ಪರಿವಾರವಾದ ಅಲ್ವಾ? ರಾಜ್ಯದ ಬೇರೆ ರಾಜ್ಯದಾಗ ನಡೆಯುವಾಗ ಬೆಳಗಾವಿ ಜಿಲ್ಲೆದಾಗ ನಡೆಯೋದೇನು ಹೊಸದಲ್ಲ. ಇದನ್ನ ನಾನು ಹೇಳೋದು. ಅದಕ್ಕೆ ಬೆಳಗಾವಿಯಲ್ಲಿ ಇದಕ್ಕೆ ಉದಾಹರಣೆ ಅಂದರೆ ಮೊನ್ನೆ ಆದಂಥ DCC ಬ್ಯಾಂಕ್ ತಗೊಳ್ಳಿ. DCC ಬ್ಯಾಂಕ್ ಇಲೆಕ್ಷನ್ ಬಾಕಿದ್ದು ಬ್ಯಾಡ್ರಿ, ಹಿಂದಿಂದ ಮತ್ತೆ ಅದನ್ನ ಭಾಳ ದೊಡ್ಡ ಇತಿಹಾಸ ಇದೆ. ಈಗ ಮೊನ್ನೆ ಆದಂಥ DCC ಬ್ಯಾಂಕಿನ ಇತಿಹಾಸ ತಗೊಂಡ್ರೆ 4 ತಿಂಗಳ ಹಿಂದೆ ಕಾಂಗ್ರೆಸ್ಸಿನ ಒಂದೇ ಒಬ್ಬರೇ ಏನು ಇಬ್ಬರಿದ್ರು ಹಿಂದಿನ ಅಧ್ಯಕ್ಷ ಮಾಡೋತ್ನಾಗ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟ ನಂತರ ಅವಾಗ ರಾಯಬಾಗದವ್ರು ಯಾರು ಅಪ್ಪಾಸಾಹೇಬ್ ಕುಲ್ಗುಡೆ ಏನು ಶ್ಯಾಮ್ ಘಾಟ್ಗೆ ಅವರ ಶಿಷ್ಯ, ಅವ್ರನ್ನೇ ಚೇರ್ಮನ್ ಮಾಡಿದ್ರು. ಇಲೆಕ್ಷನ್ ಆಯಿತು. ಇಲೆಕ್ಷನ್ಗಿಂತ ಮುಂಚೆ ಏನು TAPCಗೆ ಏನು ಮೆಂಬರ್ಗಳು ಆರಿಸಿ ಹೋಗ್ಬೇಕಾಗ್ತಿತ್ತು, PKPS ಇವೆಲ್ಲರಿಗೆ. ನಾನು ಇವತ್ತು ಅಗದಿ ಸ್ಪಷ್ಟವಾಗಿ ಹೇಳ್ತೇನೆ, ಇದೇ ಬೆಳಗಾವಿ TAPCಗೆ ನಮ್ಮ ಶಿಗಳಿಯವರು ಅಪ್ಲೈ ಮಾಡಿದ ನಂತರ ನಿಮ್ಗೆ ಫಾರ್ಮ್ ಕೊಡೋದಿಲ್ರಿ, ನೀವು ಹೋಗಿ ಪರ್ಮಿಷನ್ ತಗೊಂಬರ್ರಿ ಜಾರಕಿಹೊಳಿ ಅವ್ರದ್ದು ಅಂತ ಹೇಳಿದ್ರು. PKPS ನಾಮಿನೇಷನ್ ಮಾಡಕ್ಕೆ ಇವ್ರು ಹೋಗಿ ಅಲ್ಲಿ ತಗೊಂಡು ಬರ್ರಿ ಅಂತ ಹೇಳಿದ್ರು. ಇದು ಸರ್ಕಾರದ ಹೇಗೆ ನಡೆದಿದೆ ಅನ್ನೋದು ನಮ್ಮ ಬೆಳಗಾವಿ ಜಿಲ್ಲಾದನ್ನೇ ಹೇಳ್ತಾ ಇದ್ದೇನೆ.
ಇವರು ಹೋಗಿ ತಗೊಂಬಂದ್ರು. ಹ್ಮ್. ಆಮೇಲೆ ನಾವು ಫೋನ್ ಮಾಡಿದ್ದು, ಆಮೇಲೆ ಫಾರ್ಮ್ ತುಂಬಿಕೊಂಡ್ರು. ಓಕೆ. ಹಾಗೇನೆ DCC ಬ್ಯಾಂಕ್ದಲ್ಲಿ ಇವ್ರು ಚೇರ್ಮನ್ ಇರುವಾಗ ಅವಾಗ ಹೇಗೆ ಇರಕ್ಕಿಲ್ಲ, ಅವಾಗ ನಾವು ತುಂಬ ಹೃದಯದಿಂದ ನಾವು ಜಾರಕಿಹೊಳಿಗೆ ಅಭಿನಂದನೆಗಳು ಸಲ್ಲಿಸಿದ್ದು. ಯಾವ ಕಾರಣಕ್ಕೆ? ಯಾರು ಕಾಂಗ್ರೆಸ್ನವ್ರು ಇರಲಿಲ್ಲ, ಆದರೂ ಕಾಂಗ್ರೆಸ್ನವ್ರು ಇವ್ರು ತಗೊಂಡು ಬಂದ್ರಂತ ನಾವು ಅಭಿನಂದನೆ ಅವ್ರಿಗೆ ಸಲ್ಲಿಸಿ. ಕಾಂಗ್ರೆಸ್ದವ್ರು ಎಲ್ಲಿದಾರ ಈಗ? ಈಗಲ್ಲ, ಆ ವೇಳೆ ಅಪ್ಪ ಸಾಬ್ ಕುಲ್ಗಡೆ ಆದಾಗ ಈ ಕಾಂಗ್ರೆಸ್ನವರೇ ಮೆಜಾರಿಟಿ ಇರುವಾಗ ಓಕೆ ನೀವು BJP ಮಾಡಕ್ ನಿಮ್ಗೆ ತಿಳಿಲಿಲ್ವಾ? ಈಗ ಬಿಜೆಪಿ, ಈಗ BJP ನಾವು ನಾವು ಇಲ್ಲಿ ಪಕ್ಷ ಕೊಡುದಿಲ್ಲ ಸಹಕಾರಿ ರಂಗಕ್ಕೆ ಅಂತ ಹೇಳ್ತಾರಲ್ಲ. ಸಹಕಾರ ರಂಗಕ್ಕೆ ರಂಗಿಲ್ಲ. ಆದ್ರೆ ಮೊನ್ನೆ ಲೋಕಸಭಾ ವಿರುದ್ಧ ನಿಮ್ಮ ಮಗಳನ್ನ ಯಾಕೆ ನಿಂದ್ರಿಸಿದ್ರೆ ಅದನ್ನು ಬಿಡ್ಬೇಕಾಗಿತ್ತಲ್ಲ. ಲೋಕಸಭಾ ಇಲೆಕ್ಷನ್, ಲೋಕಸಭಾ ಇಲೆಕ್ಷನ್ಗೆ ಓಕೆ ನೀವು ಜೊಲ್ಲೆನ ವಿರುದ್ಧ ನಿಂದ್ರಿಸಿದ್ರಲ್ಲ, ಆ ವೇಳೆಗೆ ರಮೇಶ್ ಕತ್ತಿಯವರೇ ನಿಮ್ಗೆ ಹೆಲ್ಪ್ ಮಾಡಿದ್ರಲ್ಲ. ಓಕೆ ಓಕೆ. ಮತ್ತೆ ಈಗೇನಾಯ್ತು ನಿಮ್ಗೆ? ಓಕೆ. ರಮೇಶ್ ಕತ್ತಿ ಅವರು ಅಲ್ಲಿ ನಿಮ್ಗೆ ಸಪೋರ್ಟ್ ಮಾಡಿದ್ದಕ್ಕ ಅಥವಾ ಜೊಲ್ಲೆನ ವಿರುದ್ಧ ಹೋಗಿದ್ದಕ್ಕ ಓಕೆ ನೀವು ಇವತ್ತು ಅವ್ರ ವಿರುದ್ಧ ಮಾಡ್ತೀರ. ಓಕೆ. ಇವತ್ತು ನೀವು ಹುಕ್ಕೇರಿ ಇಲೆಕ್ಟ್ರಿಕ್ ಸೊಸೈಟಿಗೆ ನೀವು ವಿರುದ್ಧ ಮಾಡ್ತೀರ. ಓಕೆ. ಇದು ಯಾವುದು? ಓಕೆ. ಇವತ್ತು DCC ಬ್ಯಾಂಕ್ನಲ್ಲಿ ಓಕೆ DCC ಬ್ಯಾಂಕ್ನಲ್ಲಿ ನಿಮ್ದು ಅಧಿಕಾರ ಕಾಂಗ್ರೆಸ್ನವರು ಇಷ್ಟು ಮೆಂಬರ್ ಇರುವಾಗ 8 ಜನ ಏನೋ ಅದಾರ ಇಲ್ಲಿ. 8 ಜನ ಇದ್ರು. ಆಮ್ಯಾಗ ಒಂದು ಅಪೆಕ್ಸ್ ಬ್ಯಾಂಕು ಒಂದು ಎಲ್ಲ ನಿಮ್ದರಿ. ಏನಿದ್ರು ನಾಮಿನೇಷನ್ ಇದ್ರು ನಿಮ್ಮ ನಾವು ಎಲ್ಲ ಮೆಜಾರಿಟಿ ಇತ್ತು, ಪೂರ್ಣ ಮೆಜಾರಿಟಿ ಇತ್ತು. ಮೆಜಾರಿಟಿ ಇರುವಾಗ ನೀವ್ ಯಾಕೆ ಅವ್ರಿಗೆ ಮಾಡಿದ್ರಿ? ಜೊಲ್ಲೆ ಅವ್ರಿಗೆ ಏನ್ ಅಂತದೇನು ಅವಶ್ಯಕತೆ ಇತ್ತು? ನಿಮ್ಮ ತಮ್ಮ ರಮೇಶ್ ಜಾರಕಿಹೊಳಿ ಅವರು ಜೊಲ್ಲೆ ಅವ್ರಿಗೆ ಇಷ್ಟು ವಿರೋಧ ಮಾಡ್ತಿರುವಾಗ ಆದ್ರೂ ನೀವು ಮಾಡ್ರಿ. ಓಕೆ. ರಮೇಶ್ ಜಾರಕಿಹೊಳಿದು ನಾನು ಸ್ಟೇಟ್ಮೆಂಟ್ ಓದ್ದೆ. ಏನಂತಾರು, ನಾನು ಜರ್ಮನಿಗಿದ್ದೆ, ಆದರೆ ಇದು ಇಲೆಕ್ಷನ್ ಆಗ್ಬಾರ್ದಾಗಿತ್ತು, ನಾವು ಮಾಡಿಸಿದ್ದು, ಇದು ತಪ್ಪು ಅಂತ. ಯಾವಲ್ಲಿ ಇದ್ರದ್ದು ಉತ್ತಮ್ ಪಾಟೀಲ್ ಗುಡಿ ಆದದ್ದ ಅಥವಾ ಅಧ್ಯಕ್ಷ ಇಲೆಕ್ಷನ್? ಇದು ಮೊನ್ನೆ KB ಇಲೆಕ್ಷನ್, KB ಇಲೆಕ್ಷನ್. ಎಸ್ ಎಸ್ ಕರೆಕ್ಟ್. ನಾನು ಅಲ್ಲಿದ್ದೆ, ಇದರಿಗೆ ಇಲೆಕ್ಷನ್ ಮಾಡಿ ಕೊಡ್ತಿರ್ಲಿಲ್ಲ ಅಂತ. ಓಕೆ ಓಕೆ. ನಾನು ಕೇಳ್ತಾ ಇದ್ದೀನಿ, ಓಕೆ, ಒಂದು ಕಡೆ ನೀವು ಅಲ್ಲಿ ಲೋಕಸಭಾಕ್ಕೆ ಇಲೆಕ್ಷನ್ ಅವ್ರ ಜೊತೆಗೆ ಹೋರಾಡ್ತೀರಿ, ಓಕೆ, ಇನ್ನೊಂದು ಕಡೆ ನೀವು ಅವ್ರಿಗೆ ಚೇರ್ಮನ್ ಮಾಡ್ತೀರಿ. ಓಕೆ. ನಾನು ಕಾಂಗ್ರೆಸ್ನಾಗಿ ನಾನು ಕಾಂಗ್ರೆಸ್ ಅಂತ ಇರಬೇಕು, ಏನ್ ನೀವು ಹೇಳ್ದಂಗ ಅಥವಾ ಎಲ್ಲಾ ಪಕ್ಷಕ್ಕೆ ನಾನು ಸೀಮಿತ ಆಗಬೇಕು? ಓಕೆ. ಇದನ್ನ ನೀವು ಇದನ್ನ ಬೆಳಗಾವಿ ಜಿಲ್ಲೆ ಜನರು ವಿಚಾರ ಮಾಡ್ಬೇಕು. ಓಕೆ ಓಕೆ, ಮಾಡಬೇಕು. ಮಾತಾಡೋದು ಯೋಗ್ಯ ಇದೆ. ಅದೇ ರೀತಿ ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧ್ಯಕ್ಷ ಬದಲಾವಣೆ ಬಹಳ ದಿವಸದಿಂದ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಬಹಳಷ್ಟು ಐತ್ರಿ. ಕಾಂಗ್ರೆಸ್ ಅಧ್ಯಕ್ಷ ಯಾರದಾರ್ರಿ? ಅವ್ರು ಪರ್ಮನೆಂಟ್ ಅವ್ರು ನೇಮಿಸಿಕೊಟ್ಟಿದ್ದಾರೆ. ಎಲ್ಲಿವರೆಗೆ ಈ ಜಾರಕಿಹೊಳಿ ಅವರು ಇರ್ತಾರೆ ಅಲ್ಲಿವರೆಗೆ ಅವ್ರು ಇರೋದನ್ನೇ. ಓಕೆ. ಮತ್ತೊಬ್ರು ಯಾರು ಆಗೋದಲ್ಲ, ಅವರೇ ಇರ್ಬೇಕು, ಅವರೇ ಇರಬೇಕು. ಈ ನಿಗಮ ಮಂಡಳಿ ಅದು ಏನು ನೋಡಿ ಸರ್, ನಾನು ಹೀಗೆ ಮಾತಾಡಿದ್ರೆ ಅವರೆಲ್ಲ ಪೇಡ್ ಸರ್ವಂಟ್ ಇದ್ದಾರೆ ಅಂದ್ರೆ ಇದು ನಾನು ಒಂದು ಕಾಂಗ್ರೆಸ್ನಾಗಿ ಮಾತಾಡಬಾರ್ದು. ಆದರೆ ಆ ಪರಿಸ್ಥಿತಿ ಅಲ್ಲಿ ಕಾಂಗ್ರೆಸ್ನಾಗಿದೆ. ಮತ್ತೇನು ಹೇಳ್ಬೇಕು? ಒಟ್ಟಾರೆ ಮುಂದಿನ ದಿನಮಾನದಾಗ ಕಾಂಗ್ರೆಸ್ ಭವಿಷ್ಯ ಏನಾಗ್ಬೋದು ಅಂತ ಬೆಳಗಾವಿ? ನಾನು ಈಗಂತೂ KPCC ನಿಮ್ಮ ಮೆಂಬರ್ಶಿಪ್ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಓಕೆ. ನೀವು ಬೇಕಾದ್ರೆ ನಾನು ಕಾಂಗ್ರೆಸ್ನ ತೆಗೆದ್ರು ನನಗೇನು ಸುಖ ದುಃಖ ಇಲ್ಲ ಸ್ವಾಮಿ. ಆದ್ರೆ ಪಕ್ಷದ ಕಾಳಜಿ ಇದೆ, ನಿಮ್ಗೆ ಕಾಳಜಿ ಇದೆ. ಸೆಕ್ಯುಲರ್ ಯಾಕೆ ಹೇಳ್ತಾ ಇದ್ದೀನಿ? ಯಾಕೆ ಹೇಳ್ತಾ ಇದ್ದೀನಿ? ನಾನು ಜಾತ್ಯತೀತ ಪರಿವಾರದಿಂದ ಬಂದಂಥವನು, ನನ್ನ ವಿಚಾರಧಾರೆನೂ ಅದೇ. ಓಕೆ. ನಾನು ಹೋಗಬೇಕಾಗಿದ್ರೆ ಸುರೇಶ್ ಅಂಗಡಿಯವರೇ ನನಗೆ ಆ ವೇಳೆದಾಗೆ 2004ನೇ ಇಸ್ವಿನಾಗೆ ಟಿಕೆಟ್ ಕೊಡಕ್ಕೆ ರೆಡಿ ಇದ್ರೆ BJP ಇತ್ತು. ಹೌದು. ನಾನು ತಗೊಳ್ಳಿಲ್ಲ. ಜಾತ್ಯತೀತ ಒಂದು ಕಾಂಗ್ರೆಸ್ ರಕ್ತ ಮೈಯಲ್ಲಿ ಇರೋದ್ರಿಂದ ತಗೊಳ್ಳಿಲ್ಲ. ಓಕೆ. ಈಗ ನಾನು ಕಾಂಗ್ರೆಸ್ ಈಗ ಒಂದು ಆ ವಿಚಾರಧಾರೆ ಇಟ್ಕೊಂಡು ಇನ್ನೂವರೆಗೆ ಇದ್ದೇನೆ. ಓಕೆ. ನಾನು ಹೋಗೋವಲ್ಲ. ಓಕೆ. ಬಟ್ ಈ ಪರಿಸ್ಥಿತಿ ನೀವು ತಗೊಂಡು ಬಂದ್ರೆ ಆಶ್ಚರ್ಯ ಪಡಬೇಡ್ರಿ. ನಾನು ಮುಂದಿನ ದಿನದಾಗ ನಾನು ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಆ ನೈತಿಕತೆ ಉಳಿದಿಲ್ಲ ಅಂದ್ಮ್ಯಾಗ ನನ್ನ ನೈತಿಕತೆ ಯಾರು ಓಕೆ. ನಾಳೆ DK ಶಿವಕುಮಾರ್ ಅವರು ಹೋದ್ರೂ ಹೋಗ್ಬೋದು, BJPಗೆ ಹೋಗ್ಬೋದು, ಅವರು ಹೋಗ್ಬೋದು. ಓಕೆ. ಯಾಕಂದ್ರೆ ಕಾಂಗ್ರೆಸ್ನಾಗ ನಿಜವಾದ ನೈಜ ಪಕ್ಷಕ್ಕೆ ತ್ಯಾಗ ಮಾಡಿದವರು, ಪಕ್ಷಕ್ಕೆ ದುಡ್ದವ್ರಿಗೆ ಕಿಮ್ಮತ್ತಿಲ್ಲ ಇಲ್ಲಿ. ಯಾಕೆ ನನ್ನಂಥವು ಏನ್ರಿ ಸಾದಾ ಕಾರ್ಯಕರ್ತ ನಾನು. ನಾನು ಬೆಳಗಾವಿ ಜನರಿಗೆ ಸೀಮಿತ ಆದವ ಅಷ್ಟೇ. ರಾಜ್ಯಕ್ಕೆ ಸೀಮಿತ ಆದಂತ DK ಶಿವಕುಮಾರ್ ಅವ್ರ ಪರಿಸ್ಥಿತಿ ಯಾವತ್ತು AICC-ನಲ್ಲಿ ಅವ್ರಿಗೆ ಹೆಂಗ್ ಗುರ್ತಾ ಹಿಡಿತಾರೆ? DK ಶಿವಕುಮಾರ್ ಅಂತ ಅಲ್ಲ, ಟ್ರಬಲ್ ಶೂಟರ್ ಅಂತ ಅವ್ರಿಗೆ ಹೆಸರು ಇದೆ, ಅವ್ರ ಹೆಸರಿದೆ. ಯಾವತ್ತೂ
ರಾಜ್ಯದಾಗ ಏನ್ ಪ್ರಾಬ್ಲಮ್ ಆದ್ರೂ ಅವ್ರನ್ನೇ ಕರೆಸ್ತಾರೆ. ಕರೆಸಿ ಅವರ ಸಾಲ್ವ್. ಅದನ್ನೇ ನಾನು ಕೇಳ್ತಾನೆ, ಟ್ರಬಲ್ ಶೂಟರ್ಗೆ ಬಿಟ್ಟ ಓಕೆ ಇವತ್ತು ಇವ್ರ ಮಾತು ಯಾಕೆ ಕೇಳಲಿಕ್ಕತ್ರಿ? ಏನ್ ಹಿಂದಿದೆ ನಿಮ್ದು? ಓಕೆ ಏನ್ ಅಜೆಂಡಾ ಇದೆ ನಮ್ಗೆ ಗೊತ್ತಾಗ್ಲಿಕ್ಕಾಗಿ ದುಡ್ದವ್ರಿಗೆ ಅಧಿಕಾರಿಗಳು ಇಲ್ಲ ಕೊಡ್ರನ್ನ ಅವ್ರು ನಿಮ್ಮ ಬೆಂಬಲ 100%. ಓಕೆ ಓಕೆ ಇಲ್ಲಿ ಜಾತಿ ಪ್ರಶ್ನೆ ಬರುದಿಲ್ಲ, ಅಹಿಂದ ಪ್ರಶ್ನೆ ಎಲ್ಲಿ ಅಹಿಂದ ರೀ, ಓಕೆ ಏನು ಬರುದಿಲ್ಲ. ಆದ್ರೆ ಹೀಗೆ ನಡೆದಿದೆ, ಇದು ವಿಷಾದನೀಯ. ಕಾಂಗ್ರೆಸ್ನವ್ರಿಗೆ ನೋವಾಗ್ತಿದೆ. ಬೆಳಗಾವಿ ಜಿಲ್ಲಾ ಮಾತ್ರ ಇಲ್ಲಿ ಪಕ್ಷಗಳು ಯಾವ ಇಲ್ರಿ. ಬೆಳಗಾವಿ ಜಿಲ್ಲೆ ಇನ್ನೊಂದು ಉದಾಹರಣೆ ಹೇಳೇನ್ ನಿಮ್ಗೆ? ಹೇಳ್ರಿ ಇನ್ನೊಂದು ಹೇಳ್ರಿ. ಮೊನ್ನೆ ಆದಂತ ವಿಧಾನಸಭಾ ಎಲೆಕ್ಷನ್, ಓಕೆ, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಯಾವ ಮೇಡಮ್ ಕೊಟ್ರು ದಕ್ಷಿಣ ಭಾಗದಲ್ಲಿ, ಚಾವಡಿ ಮೇಡಮ್ ಅಂತ. ಓಕೆ, ಹೌದಿಲ್ಲ? ಓಕೆ, ಇದು ಹೆಸರಿಗೆ ಮಾತ್ರ. ಓಕೆ ಓಕೆ. ಆದ್ರೆ ಯಾರ ಕೊಂಡಸ್ಕರ್ ಶಿವಸೇನೆ ಶ್ರೀರಾಮ್ ಸೇನೆ, ಓಕೆ, ಶ್ರೀರಾಮ್ ಸೇನೆ ಅಧ್ಯಕ್ಷರು, ಹಿಂದೂಸ್ತಾನ್ ಶ್ರೀರಾಮ್ ಸೇನೆ ಅಂತ ಅವ್ರದ್ದೇನ್ ಸಂಸ್ಥಾ ಇದೆ, ಏನ್ ಸಂಘಟನೆ ಇದೆ, ಅವ್ರಿಗೆ ಟಿಕೆಟ್ ಕೊಡಿಸಿದ್ರು. ಯಾರ್ದ್ರೆ? MES ಟಿಕೆಟ್ ಕೊಡ್ಸವ್ರೆ ಇವ್ರು. MES ಕೊಡ್ಸವ್ರು ಇವ್ರೆ, ಕಾಂಗ್ರೆಸ್ ಕೊಡ್ಸವ್ರು ಇವ್ರೆ, ಉಳ್ಕಿ ಪಕ್ಷ ಯಾವ ಇರ್ತಾವಲ್ಲ ಯಾರನ್ನ ಕೆಡವಾಕ್ ಬೇಕಾದ್ರೂ ಕೊಡ್ಸೋರು ಇವ್ರೆ, ಹಾರಿಸ್ ತರಕ್ ಬೇಕಾದ್ರು. ಅಲ್ಲ, ನೀವು ಬೇರೆ ಕ್ಲೇಮ್ ಮಾಡಿದಿರಲ್ಲ ಬೆಳಗಾವಿ ದಕ್ಷಿಣಕ್ಕೆ ಟಿಕೆಟ್ ಕ್ಲೇಮ್ ಮಾಡಿದ್ರಿ ಮಾಜಿ ಶಾಸಕರು. ನಾವು ಅನ್ಫಿಟ್ ಇದ್ವಿ ಅವ್ರ ದೃಷ್ಟಿ ಒಳಗ, ಅವ್ರ ದೃಷ್ಟಿ ಒಳಗ ನೀವು ಅನ್ಫಿಟ್ ರೀ. ಓಕೆ, ಅವ್ರ ಯಾಕಂದ್ರೆ ನಾನು ಆರಿಸಿ ಬಂದ್ರೆ ಇವ್ರಿಗೆ ತ್ರಾಸ ಇದ್ದಿಲ್ಲ. ಅದನ್ನೂ ಹೇಳ್ತೇನೆ. 2008ನೇ ಇಶ್ಯೂಗೆ ಬಂದವ್ರು ಇವ್ರು, ನಾವು ಅದಕ್ಕಿಂತ ಮುಂಚಿನವರು. ನಾನು ಆರಿಸಿ ಬಂದ್ರೆ ಇವ್ರಿಗೆ ತ್ರಾಸ ಆಗಬಾರ್ದು, ಇವ್ರದ್ದು ಈ ರಾಜಕೀಯ. ಓಕೆ 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 ಓಕೆ. ಇದು ಒಂದು. ಆ ಕೊಂಡಸ್ಕರ್ಗೆ ಎಲ್ಲ ಕಾಂಗ್ರೆಸ್ ವರ್ಕರ್ಗೆ ಮತ್ತೆ ಕ್ಯಾನ್ವಾಸ್ ಅಲ್ರಿ, MESಗೆ ಮತ ಕೊಡ್ರಿ ಅಂದ್ರೆ ಅವ್ರು ಬಿಜೆಪಿ. ಕಾಂಗ್ರೆಸ್ ಇವತ್ತು ಯಾರ ಜೊತೆಗೆ ಹೋರಾಡ್ತದ್ರಿ? ಬಿಜೆಪಿಗೆ ಸಂಘಟನೆ ಇರುವಂತ ಬಜರಂಗ್ ದಳ ಇರ್ಲಿ, ವಿಶ್ವ ಹಿಂದೂ ಪರಿಷತ್ ಇರ್ಲಿ, ಯಾರು ಇರ್ಲಿ, ಅವ್ರ ಜೊತೆಗೆ ಹೋರಾಡ್ತಾರೆ. ಅಲ್ಲಿ ಹೋಟ್ ಹಂಗ ಹಾಕ್ರಿ ಅಂತ ಹೋದ್ ಮೆಸೇಜ್. ಇಲ್ಲೇ ಇವರು ಅವಂಗ್ ಹೋಟ್ ಹಾಕ್ತಂತ ಹೇಳ್ತಾರೆ. ಇದೇ ಜಿಲ್ಲಾ ಮಂತ್ರಿಗಳು ಇವತ್ತು ಹೆಸರು ತಗೊಂಡೇ ಹೇಳ್ತೇನೆ. ಇವರ ಡೈರೆಕ್ಷನ್ ಮೇರೆಗೆ ಅಲ್ಲಿ ವೋಟಿಂಗ್ ಹಾಕ್ತಾರೆ. ಅದಕ್ಕೆ ಕೇಳ್ತಾ ಇದ್ದೇನೆ, ಬೆಳಗಾವಿ ಜಿಲ್ಲೆದಲ್ಲಿ ಎಲ್ಲಿ ಉಳಿತು ಕಾಂಗ್ರೆಸ್? ಏನ್ ನಿರ್ನಾಮ ಇಲ್ಲ. ಇವತ್ತು ಜನರು ಹುಷಾರಾಗ್ಬೇಕು, ಇದನ್ನ ತಿಳ್ಕೋಬೇಕು. ಇಲ್ಲಿ ಏನಾಗಿದೆ, ಇವತ್ತು ರೊಕ್ಕ ಸಿಕ್ತಾವಂತೆ ನೀವು ಅವ್ರ ಬೆನ್ನ ಹತ್ತು ಬ್ಯಾಡ್ರಿ. ರೊಕ್ಕ ಇವತ್ತು ಬರ್ತಿದೆ, ಹೋಗ್ತಿದೆ. ಅರ್ಥ ಇಲ್ಲ ಅಂದ್ರೆ ಪಕ್ಷ ಸಂಘಟನೆ ಮಾಡ್ರಿ, ಪಕ್ಷ ಉಳಿಸ್ರಿ ಅಂತ ನಿಮ್ಮ ಅಷ್ಟೇ. ನಮಸ್ಕಾರ.